ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಶಿವಮೊಗ್ಗದ ಸೋಗಾನೆಯ ವಿಮಾನ ನಿಲ್ದಾಣದ ಬಳಿ ಬೆಳ್ಳಂಬೆಳಿಗ್ಗೆ ಕರಡಿ ಪ್ರತ್ಯಕ್ಷ ಕಣ್ರಿ. ಹೌದು, ಇಲ್ಲಿ ಬೆಳ್ಳಂಬೆಳಿಗ್ಗೆ ಕರಡಿ ಪ್ರತ್ಯಕ್ಷ ಆಗಿ ಅಲ್ಲಿನ ಜನರಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಹೌದು, ಸೋಗಾನೆಯ ವಿಮಾನ ನಿಲ್ದಾಣ ಬಳಿ ಕರಡಿ ಪ್ರತ್ಯಕ್ಷವಾಗಿದ್ದು ಅಲ್ಲಿನ ಸ್ಥಳೀಯ ನಾಗರಿಕರಲ್ಲಿ ಆತಂಕದ ಛಾಯೆ ಮನೆ ಮಾಡಿತ್ತು. ತಕ್ಷಣ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ವಿಚಾರ ಮುಟ್ಟಿಸಿದ ಸ್ಥಳೀಯರು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದು ಕರಡಿಯನ್ನು ಸೆರೆ ಹಿಡಿಯಲು ಯಶಸ್ವಿಯಾಗಿದ್ದಾರೆ ಕಣ್ರಿ. ಶಿವಮೊಗ್ಗದ ಸೋಗಾನೆ ವಿಮಾನ ನಿಲ್ದಾಣದ ಬಳಿ ಕೆಲಕಾಲ ಜನರಲ್ಲಿ ಆತಂಕದ ಛಾಯೆ ಇಲ್ಲಿ ಮನೆ ಮಾಡಿತ್ತು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸಕಾಲಕ್ಕೆ ಇಲ್ಲಿಗೆ ತೆರಳಿ ಆ ಕರಡಿಯನ್ನು ಸೆರೆ ಹಿಡಿಯಲು ಯಶಸ್ವಿಯಾದರು. ಕರಡಿಯನ್ನು ಕಂಡು ಕಂಗಾಲಾದಂಥ ಅಲ್ಲಿನ ಊರಿನ ಜನ ಬೆಚ್ಚಿ ಬಿದ್ದಂಥ ವಿಚಾರವನ್ನು ನಾವಿಲ್ಲಿ CN23 ನ್ಯೂಸ್ ಚಾನಲ್ನಲ್ಲಿ ತೋರಿಸ್ತಿದ್ದೇವೆ. ನೋಡ್ರಿ, ಎಷ್ಟು ಸರಾಗವಾಗಿ ಆ ಕರಡಿ ಆ ಪ್ರದೇಶದಲ್ಲಿ ಓಡಾಡುತ್ತಿದೆ. ಅಲ್ಲಿನ ಸ್ಥಳೀಯರಲ್ಲಿ ಒಮ್ಮೆ ಆತಂಕದ ಛಾಯೆ ಇಲ್ಲಿ ಮನೆ ಮಾಡಿತ್ತು. ಏನೇ ಆದರೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಕಾಲಕ್ಕೆ ಸ್ಥಳಕ್ಕೆ ತೆರಳಿ ಕರಡಿಯನ್ನು ಸೆರೆ ಹಿಡಿಯಲು ಯಶಸ್ವಿಯಾಗಿದ್ದಾರೆ. ಅಲ್ಲಿನ ಜನ ಈಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಳ್ಳಂಬೆಳಿಗ್ಗೆ ಅಲ್ಲಿನ ಜನರಿಗೆ ಕರಡಿಯ ಮನರಂಜನೆ ಒಂದು ಕಡೆಯಾದರೆ, ಆತಂಕ ಹಾಗೂ ಭಯದ ವಾತಾವರಣ. ಮಕ್ಕಳು ಮರಿಗಳು ಇರುವಂಥ ಮನೆಗಳಲ್ಲಿ ಏನಾಗಬಹುದು ಎಂಬಂಥ ಆತಂಕ ಅಲ್ಲಿನ ಜನರಲ್ಲಿ ಮನೆ ಮಾಡಿತ್ತು. ಹೌದು ಕಣ್ರಿ, ಕರಡಿ ಒಮ್ಮೆಲೆ ಮನೆಯೊಳಗೆ ನುಗ್ಗಿದರೆ ಏನು ಮಾಡಬೇಕು ಎಂಬ ಆತಂಕ ಅಲ್ಲಿನ ಜನರಲ್ಲಿತ್ತು. ಆದರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅರಿವಳಿಕೆ ಚುಚ್ಚುಮದ್ದನ್ನು ನೀಡಿ ಕರಡಿಯನ್ನು ಸೆರೆ ಹಿಡಿದು ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇಲ್ಲಿ ಹರಸಾಹಸಪಟ್ಟು ಆ ಕರಡಿಯನ್ನು ತಮ್ಮ ಗರಡಿಯಲ್ಲಿ ಪಳಗಿಸಿ ಕರೆದುಕೊಂಡು ಹೋದಂಥ ಚಿತ್ರಣವನ್ನು ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ತೋರಿಸಿದ್ದೇವೆ. ಅಲ್ಲಿ ಮನೆಯ ಪಕ್ಕ ತೋಟದಲ್ಲಿ ಹೇಗೆ ಆರಾಮಾಗಿ ಈ ಕರಡಿ ಇಲ್ಲಿ ಓಡಾಡುತ್ತಿರುವುದನ್ನು ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ ನಾವು ತೋರಿಸಿದ್ದೇವೆ. ನೋಡ್ರಿ, ಕೊನೆಗೂ ಕರಡಿಯನ್ನು ಸೆರೆ ಹಿಡಿದು ತಂದಂಥ ಅರಣ್ಯ ಇಲಾಖೆ ಸಿಬ್ಬಂದಿ ತಮ್ಮ ಬೋನಿಗೆ ಕರಡಿಯನ್ನು ಯಶಸ್ವಿಯಾಗಿ ಬೋನಿನೊಳಗೆ ಬಂಧಿಸಲು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಇಲ್ಲಿ ಸಾಹಸ ಮೆರೆದಂಥ ದೃಶ್ಯವನ್ನು ನಿಮ್ಮ CN23 ನ್ಯೂಸ್ ಚಾನಲ್ನಲ್ಲಿ